ಮಧುಗೌಡ ಅದು ಬರ್ದಿಂಗ್ ಬ್ಲಾಗ್ಸ್ ನೋಡ್ತಾ ಇದ್ದೆ. ಅದನ್ನ ನೋಡಿ ನನಗೆ ಸ್ವಲ್ಪ ಥಾಟ್ಸ್ ಬಂತು. ಅದನ್ನ ಶೇರ್ ಮಾಡೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಏನಪ್ಪಾ ಅಂತಂದ್ರೆ, ಅದು ಅವ್ನು ಫಸ್ಟ್ ಬೇಬಿ ಗರ್ಲ್ ಅಂತ ಅನೌನ್ಸ್ ಮಾಡಿದಾಗ ಅವರಮ್ಮ ಹೇಳ್ತಾರಲ್ವಾ, ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು, ಅದು ನನಗೆ ಅವ್ರು ಯಾವ ಮೀನಿಂಗ್ ಅಲ್ಲಿ ಹೇಳಿದ್ರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನನಗೆ ತುಂಬಾ ಅದು ಅನ್ಕಂಫರ್ಟಬಲ್ ಮಾಡಿಸ್ಬಿಟ್ಟು, ಅಂದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ ಬೇರೆ ಇದ್ದಿದೆ, ಪರವಾಗಿಲ್ಲ, ತೊಂದರೆ ಇಲ್ಲ ಅನ್ನೋ ತರ ಹೇಳ್ತಾ ಇದಾರೆ ಅಂತ ಅನ್ನಿಸ್ತು. ಗೊತ್ತಿಲ್ಲ ಅವರು ಯಾವ ಮೀನಿಂಗ್ ಅಲ್ಲಿ ಹೇಳಿದ್ರು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅವರು ಕ್ಯಾಮ್ರಾ ಕಾನ್ಶಿಯಸ್ ಇದ್ರಿಂದ, ಕ್ಯಾಮ್ರಾಸ್ ಯಾವಾಗ್ಲೂ ಆನ್ ಇರೋದ್ರಿಂದ ಅವರಿಗೆ ಏನ್ ಹೇಳ್ತಿದೀವಿ ಏನ್ ಮಾಡ್ತಿದೀವಿ ಅನ್ನೋದೇ ಒಂದೊಂದ್ ಟೈಮ್ ಗೊತ್ತಾಗಲ್ಲಲ್ವಾ, ಹಂಗ ಆಗಿರ್ಬೋದು ಅಂತ. ಯಾಕಂದ್ರೆ ಅವರು ಅದೇ ವಿಡಿಯೋದಲ್ಲಿ ನೆಕ್ಸ್ಟ್ ಪಾಪನ್ ಎತ್ಕೊಂಡು ಕಿಸ್ ಮಾಡ್ತಾ ಇದ್ರು. ಅಂದ್ರೆ ಅದೊಂಥರ ಮಿನಿಮಮ್ ಕಾಮನ್ ಸೆನ್ಸ್ ಅಲ್ವಾ, ಫಸ್ಟ್ 3 months ಯಾರು ಕಿಸ್ ಮಾಡಬಾರ್ದು ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಅದ್ ನೋಡ್ತಾ ನನಗೆ ಅನಿಸ್ತು, ಮೋಸ್ಟ್ಲಿ ಅವರಿಗೆ ಏನ್ ಮಾಡ್ಬೇಕು ಅಂತಾನೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದಲೆ ಕ್ಯಾಮ್ರಾಸ್ ಇರೋದ್ರಿಂದ ಹಂಗ ಹಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಎದ್ರು 3 ಜನ ಕ್ಯಾಮ್ರಾಸ್ ಇಟ್ಕೊಂಡು ಯಾವಾಗ್ಲೂ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ರು. ಆಮೇಲೆ ಲೈವ್ ಪೋಸ್ಟ್ ಮಾಡೋದು, ಅದ್ರದ್ದು ಕಾಮೆಂಟ್ಸ್ ಚೆಕ್ ಮಾಡೋದು, ವ್ಯೂಸ್ ಚೆಕ್ ಮಾಡೋದು, ಅದು ನಂಗೊಂಥರ ಕ್ಯಾಟಿಕ್ ತರ ಅನಿಸ್ತಾ ಇತ್ತು. ಅದು ತುಂಬಾ ಜನ ಕಾಮೆಂಟ್ಸ್ ಮಾಡಿದ್ರಲ್ವಾ, ಅವಳಿಗೆ ತಾಯಿಗೆ ಗಂಡು ಮಗು ಬೇಕಿತ್ತು, ಅದಕ್ಕೆ ಅವಳು ಸ್ಯಾಡ್ ಅಲ್ಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು. ಅದ್ ನೋಡಿ ನಂಗೆ ತುಂಬಾ ಈಸಿಯಾಗಿ ಜಡ್ಜ್ ಮಾಡ್ತಾ ಇದ್ದಾರೆ ಜನ ಅಂತ ಅನ್ನಿಸ್ತು. ಯಾಕಂತಂದ್ರೆ ಅವಳು ನಾರ್ಮಲ್ ಡೆಲಿವರಿ ಅಲ್ವಾ, ತುಂಬಾ ಪೇನ್ ಬಂದಿರುತ್ತೆ, ತುಂಬಾ ಕಷ್ಟ ಆಗಿರುತ್ತೆ, ಟಯರ್ಡ್ ಆಗಿರ್ತಾರೆ. ಸೊ ಟೈಮ್ ತಗೊಳುತ್ತೆ ಕನೆಕ್ಟ್ ಆಗ್ಲಿಕ್ಕೆ ಬೇಬಿಗೆ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಂಗೂ ನಾರ್ಮಲ್ ಡೆಲಿವರಿ ಆಗಿದ್ದು, ಅಂದ್ರೆ ಇಷ್ಟೊಂದು ಟೈಮ್ ಅವಳಿಗೆ ತುಂಬಾ 14 hours ಎಲ್ಲ ಬಂದಿದೆ. ನಂಗೆ ಅಷ್ಟೊಂದು ಕಷ್ಟ ಆಗಿರ್ಲಿಲ್ಲ. ನಾನು ಹಾಸ್ಪಿಟಲ್ಗೆ ಹೋದಾಗಲೇ 8 centimeter ಡೈಲೈಟ್ ಆಗಿತ್ತು. ಆಮೇಲೆ ಡೈರೆಕ್ಟ್ ನನ್ನ ಲೇಬರ್ ರೂಮ್ ಕಳ್ಸಿದ್ರು. ಬಟ್ ನನಗೆ ಪೇನ್ ಬರ್ಲಿಲ್ಲ ಅಂತೇಳಿ ಇಂಡ್ಯೂಸ್ ಮಾಡಿದ್ರು, ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು. ಬಟ್ ಅವಾಗ ತುಂಬಾ ಜಾಸ್ತಿ ಪೇನ್ ಬಂತು, ಯಾಕಂದ್ರೆ ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಎಫೆಕ್ಟಿವ್ ಇರೋದು ಕೊಟ್ಟಿದ್ರು, ಡೋಸೇಜ್ ಜಾಸ್ತಿ ಮಾಡಿದ್ರು. ತುಂಬಾ ಪೇನ್ ಬಂತು, ಬಟ್ ಬೇಗ ಡೆಲಿವರಿ ಕೂಡ ಆಯ್ತು. ಆಮೇಲೆ ಫಸ್ಟ್ ಅವ್ರಿಗೆ ಒಂದ್ಸಲ ಬ್ರೆಸ್ಟ್ ಫೀಡ್ ಮಾಡಿ ಪಾಪುನ NICUಗೆ ಶಿಫ್ಟ್ ಮಾಡಿದ್ರು. ಪಾಪುನ ಕಳಿಸಿದ್ರು ಫಸ್ಟ್, ಆಮೇಲೆ ನನ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ನನಗೆ ಅವಾಗ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರ್ಲಿಲ್ಲ. ಆಮೇಲೆ ಮಗು ನಿಮ್ ಜೊತೆನೆ ಇಟ್ಕೊಂತೀರಾ ಅಥವಾ NICU ಕಳಿಸ್ಬಿಟ್ಟು ನರ್ಸಿಂಗ್ಗೆ 3 hours ಒಂದ್ಸಲ ಕರ್ಕೊಂಬರ್ಲಾ ಅಂತ ಕೇಳಿದ್ರು ನರ್ಸ್. ನಾನು ಅದಕ್ಕೆ 3 hours ಒಂದ್ಸಲ ಕರ್ಕೊಂಬನ್ನಿ ಅಂತ ಹೇಳಿದೆ. ಅವಾಗ ನನಗೆ ಪ್ರೈವೇಟ್ ರೂಮ್ ಕೂಡ ಸಿಕ್ಕಿರ್ಲಿಲ್ಲ, ಅವೈಲಬಲ್ ಇರಲಿಲ್ಲ. ಸೊ ನಾನು ಸ್ಟ್ಯಾಂಡರ್ಡ್ ರೂಮ್ ಅಲ್ಲಿ ಇದ್ದೆ. ನನ್ನ ಹಸ್ಬೆಂಡ್ ವಿಸಿಟಿಂಗ್ ಹಾಸ್ಬಿಟ್ಟು ಬೇರೆ ಟೈಮಲ್ಲಿ ಬರಂಗಿರ್ಲಿಲ್ಲ. ಸೊ ನಂಗೆ ತುಂಬಾ ಕಷ್ಟ ಆಗ್ತಿತ್ತು. ಅವಾಗ ನಂಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರ್ಲಿಲ್ಲ. ಇವಳು ಅಟ್ಲೀಸ್ಟ್ ವಾಕ್ ಎಲ್ಲ ಮಾಡ್ತಾ ಇದ್ದಾಳೆ. ನನಗೆ ನನ್ನ ಪ್ಯಾಡ್ ಚೇಂಜ್ ಮಾಡ್ಕೊಳ್ಳೋದು, ಸ್ನಾನ ಮಾಡಿಸೋದೆಲ್ಲ ಮಿಡ್ವೈಫ್ಸೇ ಮಾಡಿಸ್ತಾ ಇದ್ರು, ಅಷ್ಟು ಕಷ್ಟ ಆಗಿತ್ತು. ಸೊ ನಾನು ಏನ್ ಹೇಳಕ್ಕೆ ಎಷ್ಟು ಇಷ್ಟಪಡ್ತಿದ್ದೀನಿ ಅಂತಂದ್ರೆ, ಈ ಮೂಮೆಂಟ್ ಅಲ್ಲಿ ಮದರ್ಸ್ನ ಜಡ್ಜ್ ಮಾಡೋದು ಕಡಿಮೆ ಮಾಡಿ